ಈ ವಿಡಿಯೋಸ್ ನೋಡಿ ತುಂಬಾ ವೈರಲ್ ಆಗ್ತಾ ಇದೆ. बेटी को फांसी होनी चाहिए. ಏನು ಹುಡುಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅಷ್ಟೇ ಅಲ್ವಾ ಅಂತ ನೀವು ಅನ್ಕೋಬಹುದು, ಬಟ್ ಅದಲ್ಲ. ಈ ಮಹಿಳೆ ಅವಳ ಗಂಡನ್ನ ಕೊಲೆ ಮಾಡಿದ್ಮೇಲೆ ಮಾಡ್ತಾ ಇರೋ ಸೆಲೆಬ್ರೇಷನ್ ಇದು. ಬಾಯ್ ಫ್ರೆಂಡ್ ಜೊತೆ ಸೇರಿ ಗಂಡನ್ನ ಕೊಲೆ ಮಾಡಿ ಅವನ ಬಾಡಿನ 15 ಪೀಸ್ ಮಾಡಿ ಒಂದು ಡ್ರಮ್ ಒಳಗಡೆ ಹಾಕಿ ಸಿಮೆಂಟ್ ತುಂಬುತ್ತಾಳೆ. ಗಂಡನ ಹೆಸರು ಸೌರಭ್ ರಾಜ್ಪೂತ್, ಮರ್ಚೆಂಟ್ ನೇವಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಲಂಡನ್ ನಲ್ಲಿ ಪೋಸ್ಟಿಂಗ್ ಇರುತ್ತೆ. ಫೆಬ್ರವರಿ 28ನೇ ತಾರೀಕು ಅವನ 5 ವರ್ಷದ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಇಂಡಿಯಾಗೆ ಬಂದಿರ್ತಾನೆ. 2016 ಅಲ್ಲಿ ಇವರಿಬ್ರು ಲವ್ ಮಾಡಿ ಮದುವೆ ಆಗಿರ್ತಾರೆ. ಫೆಬ್ರವರಿ 28ನೇ ತಾರೀಕು ಮುಸ್ಕಾನ್ ಡ್ರಿಂಕ್ ಅಲ್ಲಿ ಮತ್ ಬರೋ ಮೆಡಿಸಿನ್ ನ ಮಿಕ್ಸ್ ಮಾಡಿ ಸೌರಭ್ ನ ಕೊಲೆ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವತ್ತು ಸೌರಭ್ ಡ್ರಿಂಕ್ ನ ಕುಡಿಯೋದಿಲ್ಲ. ತನ್ನ ಪ್ಲಾನ್ ಫೇಲ್ ಆಗುತ್ತೆ. ಆಮೇಲೆ ಮಾರ್ಚ್ 4ನೇ ತಾರೀಕು ಸೌರಭ್ ಮಲಗಿರ್ಬೇಕಾದ್ರೆ ಸಾಹಿಲ್ ಮತ್ತೆ ಮುಸ್ಕಾನ್ ಇಬ್ರು ಸೇರಿ ಸೌರಭ್ ನ ಕೊಲೆ ಮಾಡ್ತಾರೆ. ಬಾಡಿನ 15 ಪೀಸ್ ಮಾಡಿ ಡ್ರಮ್ ಒಳಗಡೆ ಹಾಕಿ ಸಿಮೆಂಟ್ ತುಂಬ್ತಾರೆ. ಫ್ಯಾಮಿಲಿ ಅವರಿಗೆ ನಾನು ಮತ್ತೆ ನನ್ನ ಗಂಡ ಸೌರಭ್ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ಒಂದು ಟ್ರಿಪ್ಗೆ ಅಂತ ಹೇಳಿ ಮನೆ ಡೋರ್ ಲಾಕ್ ಮಾಡ್ತಾಳೆ. ಹಾಗೆ ಸೌರಭ್ ಫೋನ್ ಇಂದ ಅವನ ಫ್ಯಾಮಿಲಿ ಅವರಿಗೆ ಅವನೇ ಮೆಸೇಜ್ ಮಾಡಿದ ಹಾಗೆ ಮೆಸೇಜ್ ಮಾಡ್ತಾಳೆ ಚೆನ್ನಾಗಿದ್ದೀನಿ ಅಂತ. ಹಾಗೆ ಅವನ ಫೋನ್ ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪೋಸ್ಟ್ ಸಹ ಮಾಡ್ತಾಳೆ ಅವನಿನ್ನು ಬದುಕಿದ್ದಾನೆ ಅನ್ಕೊಳ್ಳಿ ಎಲ್ಲರೂ ಅಂತ. ಆಮೇಲೆ ದುಡ್ಡು ಖಾಲಿ ಆದ್ಮೇಲೆ ಸೌರಭ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿದಾಗ ಮುಸ್ಕಾನ್ ಅವರ ಅಮ್ಮನಿಗೆ ಮುಸ್ಕಾನ್ ಮೇಲೆ ಡೌಟ್ ಬರುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗಳು ಮುಸ್ಕಾನ್ ಈ ರೀತಿ ಕೊಲೆ ಮಾಡಿದ್ದಾಳೆ ಅಂತ ಹೇಳ್ತಾರೆ. ನೋಡಿ ಈ ವಿಡಿಯೋದಲ್ಲಿ ಅವರೇ ಹೇಳ್ತಾ ಇದ್ದಾರೆ ನನ್ನ ಮಗಳಿಗೆ ಶಿಕ್ಷೆ ಆಗ್ಲೇಬೇಕು, ನನ್ನ ಅಳಿಯ ತುಂಬಾ ಒಳ್ಳೆ ಮನುಷ್ಯ ಅಂತ. ಈಗ ಮುಸ್ಕಾನ್ ಮತ್ತೆ ಅವಳ ಬಾಯ್ ಫ್ರೆಂಡ್ ಸಾಹಿಲ್ ಇಬ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಹಿಲ್ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ಇನ್ನೊಂದೇನಂದ್ರೆ ಮುಸ್ಕಾನ್ ಮತ್ತೆ ಸೌರಭ್ಗೆ 5 ವರ್ಷದ ಒಬ್ಬ ಮಗಳು ಇರ್ತಾಳೆ. ಮಗುನ ಪಕ್ಕದ ಮನೆಯವರು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಪಾಪ ಆ ಹುಡುಗಿ ಅಪ್ಪ ಡ್ರಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ಲಂತೆ. ಯಾಕೆಂದ್ರೆ ಮಗುನು ಇದನ್ನೆಲ್ಲ ಏನೋ ನೋಡಿರಬಹುದು. ಈಗ ಆ ಮಗು ಕತೆ ಏನು, ಮದುವೆ ಆಗ್ತೀನಿ, ಮದುವೆ ಆಗಿ ಎಲ್ಲ ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಮದುವೆ ಆಗ್ಬೇಕು ಅಥವಾ ಮದುವೆನೇ ಆಗಬಾರ್ದು. ಹಾಗೂ ಮದುವೆ ಆಗಿ ಸೆಟ್ ಆಗಿಲ್ಲ ಅಂದ್ರೆ ಡಿವೋರ್ಸ್ ತಗೊಬಹುದು. ಆದ್ರೆ ಒಂದೇ ಸಲ ಈ ರೀತಿ ಕೊಲೆ ಮಾಡೋದು ಎಷ್ಟು ಸರಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.